अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे. ಈ ಶ್ಲೋಕ ನಮ್ಮ ವಿಷ್ಣು ದೇವರ ಬಗ್ಗೆ ಇದೆ. ಇದರಲ್ಲಿ ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ, ಅವಿಕಾರಾಯ ಶುದ್ಧಾಯ, ಯಾವುದೇ ವಿಕಾರವಿಲ್ಲದ ಶುದ್ಧವಾದಂತಹ ಅಂತ ಡಿಸ್ಕ್ರೈಬ್ ಆಗಿದೆ. ಅವಿಕಾರಾಯ ಶುದ್ಧಾಯ ಯಾರನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ ಹಿಂಗೆ? ನಿತ್ಯಾಯ ಪರಮಾತ್ಮನೆ, ಶಾಶ್ವತವಾದಂತಹ, ಫಾರ್ ಎವರ್, ಇಟರ್ನಲ್ ಅಂತ ಏನ್ ಹೇಳ್ತೀವಿ, ಇಟರ್ನಲ್ ಪರಮಾತ್ಮನೆ, ಪರಮಾತ್ಮನೆ ಸದೈಕ ರೂಪಾಯ ಅಂದ್ರೆ ಎಲ್ಲಾ ರೂಪದಲ್ಲೂ ಸಮನಾಗಿ ಇರುವಂತಹ ವಿಷ್ಣುವೇ ಸರ್ವಜಿಷ್ಣವೇ, ನಮ್ಮ ವಿಷ್ಣುವು ಸರ್ವ ವಿಜಯಿ ಅಂದ್ರೆ ಸರ್ವಜಿಷ್ಣವೇ ಅಂತ ಡಿಸ್ಕ್ರೈಬ್ ಮಾಡಲಾಗಿದೆ ಇದರಲ್ಲಿ. ಸೊ ಇನ್ನೊಂದ್ಸಲ ಹೇಳ್ಬೇಕಂದ್ರೆ, ಅವಿಕಾರಾಯ ಯಾವುದೇ ವಿಕಾರವಿಲ್ಲದ ಶುದ್ಧವಾದಂತಹ ನಿತ್ಯ ಅಥವಾ ಶಾಶ್ವತವಾಗಿರುವಂತಹ ನಮ್ಮ ವಿಷ್ಣು ದೇವರು ಪರಮಾತ್ಮನು ಎಲ್ಲಾ ಒಂದು ಜೀವಿಗಳಲ್ಲಿಯೂ ಸಮನಾಗಿ ಇರ್ತಾನೆ ಮತ್ತು ನಮ್ಮ ವಿಷ್ಣು ದೇವರು ಸರ್ವ ವಿಜಯಿ ಅಂತ ಇದರಲ್ಲಿ ಡಿಸ್ಕ್ರೈಬ್ ಮಾಡಲಾಗಿದೆ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ.